ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ತೇಜಸ್ವಿನಿ ಶ್ರೀನಿವಾಸ್. ಇವತ್ತಿನ ವ್ಲಾಗ್ನಲ್ಲಿ ನಾನು ಏನು ತೋರಿಸ್ತಾ ಇದ್ದೀನಿ ಅಂದರೆ, ಫಸ್ಟ್ ಗೋಲ್ಡ್ ಇಯರಿಂಗ್ಸ್ ಕಲೆಕ್ಷನ್ನ ತೋರಿಸ್ತೀನಿ. ಮತ್ತು ಇದೇ ವ್ಲಾಗ್ನಲ್ಲಿ ನಾನು ನಮ್ಮ ಮನೆಯಲ್ಲಿ ಜಾಸ್ತಿ ದುಡ್ಡು ಅಂದರೆ ಜಾಸ್ತಿ ನಮ್ಮ ಮನೆಗೆ ಶುಕ್ರ ದೆಸೆ ಸೇರಬೇಕು ಅಂದರೆ ಏನೇನು ಮಾಡಬೇಕು ಅನ್ನೋದ್ರದ್ದು 3 ಸೀಕ್ರೆಟ್ ಟಿಪ್ಸ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಬನ್ನಿ ಫ್ರೆಂಡ್ಸ್, ಇವತ್ತಿನ ಜ್ಯುವೆಲ್ರಿ ವ್ಲಾಗ್ನಲ್ಲಿ ನಾನು ಗೋಲ್ಡ್ ಇಯರಿಂಗ್ ಕಲೆಕ್ಷನ್ನ ಕವರ್ ಮಾಡ್ತಾ ಇದ್ದೀನಿ, ಅಂದರೆ ತೋರಿಸ್ತಾ ಇದ್ದೀನಿ. ಸೊ ಇವರ ಶಾಪ್ ಅಡ್ರೆಸ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಸೊ ನೀವು ಅಲ್ಲೋಗಿ ಚೆಕ್ಔಟ್ ಮಾಡ್ಬೋದು. ಸೊ ಯಾರೆಲ್ಲ ನನ್ನ ಚಾನಲ್ನ ಹಾಗೆ ಸುಮ್ಮನೆ ನೋಡ್ತಾ ಇದ್ದೀರಾ, ಜಸ್ಟ್ ಒಂದು ರಿಕ್ವೆಸ್ಟು, ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಕಮೆಂಟ್ ಮಾಡಿ ನೋಡಿ. ಬಿಕಾಸ್ ನಂದು ಜ್ಯುವೆಲ್ರಿ ವ್ಲಾಗ್ ಆಗಿರೋದ್ರಿಂದ ನಾನು ಇದೇ ಥರ ಒಳ್ಳೆ ಮಾಹಿತಿನ ನಿಮಗೆ ಕೊಡ್ತಾ ಇರ್ತೀನಿ. ಅಂದರೆ ಅದರದ್ದು ವೇಟ್ ಎಲ್ಲ ನಾನು ಹೇಳೋದ್ರಿಂದ ನಿಮಗೆ ಯೂಸ್ಫುಲ್ ಆಗಿರುತ್ತೆ ಫ್ರೆಂಡ್ಸ್. ಸೊ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕಮೆಂಟ್ ಮಾಡಿ ನೋಡಿ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ನೀವು ನೋಡ್ತಾ ಇರೋದು ಕೆಲವೆಲ್ಲ ಸ್ಟಡ್ ಇಯರಿಂಗ್ಸ್ ಎಲ್ಲ ಇದೆ. ಸೊ ಬನ್ನಿ ಹಾಗೆ ತೋರಿಸ್ತಾ ಹೋಗ್ತೀನಿ. ಸೊ ಇವಾಗ ನೀವು ನೋಡ್ತಾ ಇರೋದು 5.25 ಗ್ರಾಮಲ್ಲಿ ಬರುವಂತಹ ಬ್ಯೂಟಿಫುಲ್ ಆದ ಮಧ್ಯದಲ್ಲಿ ಲಕ್ಷ್ಮೀ ಇದು ದೇವ್ರದ್ದು ಕೂರಿಸಲಾಗಿದೆ. ತುಂಬಾ ಕ್ಯೂಟ್ ಆಗಿದೆ. ಇದು 5.25 ಗ್ರಾಮಲ್ಲಿದೆ. ಮತ್ತು ಈ ಒಂದು ಕಾಸಿನ ಥರ ಬಂದಿರುವಂತಹ ಒಂದು ಲಕ್ಷ್ಮೀದು 2 ಕಾಸು ಬಂದಿರೋ ಲಕ್ಷ್ಮೀದು ಇಯರಿಂಗ್ ಎಷ್ಟು ಬರುತ್ತೆ ಅಂದರೆ 4 ಗ್ರಾಮ್ 800 ಮಿಲಿ ಆ ಥರ ಬಂದಿದೆ. ಸೊ ಇವತ್ತಿನ ಗೋಲ್ಡ್ ಪ್ರೈಸ್ ಫ್ರೆಂಡ್ಸ್ 9200ವರೆಗೂ ರೀಚ್ ಆಗಿದೆ. ಸೊ ಅದಕ್ಕೇ ನಾನು ವ್ಲಾಗ್ಸಲ್ಲೇ ನೋಡಿ ಎಲ್ಲದರಲ್ಲೂ ನಾನು ಗೋಲ್ಡ್ಗೆ ಇನ್ವೆಸ್ಟ್ ಮಾಡಿ ಅಂತ ಅದಕ್ಕೇ ಹೇಳೋದು. ದಿನೇ ಜಾಸ್ತಿ ಆಗ್ತಾ ಇದೆ ಪ್ರೈಸ್ ಗೋಲ್ಡ್ದು. ಸೊ ಈ ಒಂದು ಇಯರಿಂಗ್ ನೋಡಿ ಫ್ರೆಂಡ್ಸ್, ಸ್ಟಡ್ ಇಯರಿಂಗ್ ಇದು 5 ಗ್ರಾಮ್ 680 ಮಿಲಿ, ಅಂದರೆ 5 ಗ್ರಾಮ್ 700 ಮಿಲಿ ಅಂದ್ಕೊಳ್ಳಿ. ಸೊ ತುಂಬಾ ಚೆನ್ನಾಗಿರುವಂತಹ ಸ್ಟಡ್ ಇಯರಿಂಗ್, ಒಂಥರ ಲೇಟೆಸ್ಟ್ ಮಾಡೆಲಲ್ಲೇ ಇದೆ. ಸೊ ಈ ಒಂದು ಇಯರಿಂಗ್ ನೋಡಿ, ಇದು ಪಾರ್ಟಿ ವೇರ್ ಥರ ಯೂಸ್ ಮಾಡ್ಬೋದು. ಒಂದು ಸ್ವಲ್ಪ ಹೆವಿ ವೇಟ್ ಬರುತ್ತೆ. ಇದು 6.25 ಗ್ರಾಮಲ್ಲಿದೆ. ನೋಡೋಕ್ಕೆ ತೂಕ ಇರೋದ್ರಿಂದ ಚೆನ್ನಾಗಿ ಕಾಣಿಸುತ್ತೆ. ಮತ್ತು ಈ ಒಂದು ಸ್ಟಡ್ ಇಯರಿಂಗ್ ನೋಡಿ, ನಿಮಗೆ ಇದು 4 ಗ್ರಾಮಲ್ಲಿ ಬರುವಂತಹ ಬ್ಯೂಟಿಫುಲ್ ಇಯರಿಂಗು. ಸೊ ಕೆಲವರೆಲ್ಲ ನೀವು ಕೇಳ್ತಾ ಇರ್ತೀರಲ್ಲ, ಡೈಲಿ ವೇರ್ ಮಾಡೋದಕ್ಕೆ ನಮಗೆ ಸ್ಟಡ್ ಇಯರಿಂಗ್ದು ತೋರಿಸಿ, ಒಂದು 3 ಗ್ರಾಮ್ಸ್ 4 ಗ್ರಾಮ್ಸ್ ಅಂತ. ಸೊ ಇದೆಲ್ಲ ನೀವು ಆರಾಮಾಗಿ ವೇರ್ ಮಾಡ್ಬೋದು. ತುಂಬಾ ಚೆನ್ನಾಗಿರುತ್ತೆ, ಕಟ್ ಏನಾಗಲ್ಲ. ಬಿಕಾಸ್ ಅದು 3 ಗ್ರಾಮ್ಸ್ 4 ಗ್ರಾಮ್ಸಲ್ಲಿ ತೊಗೊಂಡ್ರೆ ಯಾವತ್ತಿದ್ರೂ ವರ್ತೆ ನಿಮಗೆ. 4.25 ಗ್ರಾಮಲ್ಲಿದೆ ಇವಾಗ ತೋರಿಸಿದ್ದು. ಮತ್ತು ಇದು ನೋಡಿ 5 ಗ್ರಾಮಲ್ಲಿ ಬರುತ್ತೆ. ತುಂಬಾ ಬ್ಯೂಟಿಫುಲ್ ಆದ ವೈಟ್ ಸ್ಟೋನ್ ಇದೆ, ಪಿಂಕ್ ಇದೆ, ಗ್ರೀನ್ ಇದೆ. ಸೊ ಎಲ್ಲ ಥರ ನಿಮಗೆ ಸ್ಯಾರಿಗಾಗಲಿ ಡ್ರೆಸ್ಗಾಗಲಿ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ. ಸೊ ಈ ಒಂದು ಸ್ಟಡ್ ಇಯರಿಂಗ್ ನೋಡಿ ಫ್ರೆಂಡ್ಸ್, ಇದು 3.25 ಗ್ರಾಮಲ್ಲಿ ಬರುವಂತಹ ಬ್ಯೂಟಿಫುಲ್ ಇಯರಿಂಗು. ಮತ್ತು ಇದು ನೋಡಿ ಒಂಥರ ಡಿಫ್ರೆಂಟ್ ಪ್ಯಾಟ್ರನಲ್ಲಿದೆ. ಮಧ್ಯದಲ್ಲಿ ನಿಮಗೆ ಇದು ರೂಬಿ ಸ್ಟೋನ್ ಕೊಟ್ಟಿರೋದ್ರಿಂದ ಅದು ಒಂಥರ ಹೈಲೈಟ್ ಮಾಡ್ತಾ ಇದೆ. ಈ ಒಂದು ಇಯರಿಂಗ್ದು ಪ್ಯಾಟ್ರನ್ನು ತುಂಬ ಚೆನ್ನಾಗಿದೆ. ನಿಮ್ಗೆ ಇಷ್ಟ ಆದರೆ ಸ್ಕ್ರೀನ್ಶಾಟ್ ತೊಗೊಂಡು ನೀವು ಬೇಕಾದ್ರೆ ನಿಮ್ಗೆ ಗೊತ್ತಿರೋ ಆಚಾರ್ಯ ಹತ್ರ ಮಾಡಿಸ್ಕೋಬೋದು. ಇಲ್ಲಾಂದರೆ ಬೆಂಗಳೂರಲ್ಲಿದ್ದರೆ ಅವರ ಶಾಪ್ ವಿಸಿಟ್ ಮಾಡಿ ನೀವು ಪರ್ಚೇಸ್ ಮಾಡ್ಬೋದು. 4.25 ಗ್ರಾಮಲ್ಲಿ ಬರುತ್ತೆ ಅದು. ಮತ್ತು ಈ ಒಂದು ಕರಿಮಣಿ ಥರ ಸ್ಟಡ್ ಇಯರಿಂಗು 5 ಗ್ರಾಮ್ 800 ಮಿಲಿ, 5.25 ಗ್ರಾಮ್ ಅಂದ್ಕೊಳ್ಳಿ. ತುಂಬಾ ಚೆನ್ನಾಗಿರುತ್ತೆ. ಕರಿಮಣಿ ಸರ ಏನಾರ ನೀವು ಇಟ್ಕೊಂಡಿದ್ರೆ ಅದಕ್ಕೆ ಮ್ಯಾಚ್ ಮಾಡ್ಕೋಬೋದು. ಮತ್ತು ಈ ಒಂದು ಸ್ಟಡ್ ಇಯರಿಂಗ್ ನೋಡಿ 4 ಗ್ರಾಮಲ್ಲಿ ಬರುವಂತಹ ಬ್ಯೂಟಿಫುಲ್ ಇಯರಿಂಗ್. ಇದೆಲ್ಲ ಏನು ಗೊತ್ತಾ, ನೀವು ಜಸ್ಟ್ ನೋಡೋದಕ್ಕೂ ವೇರ್ ಮಾಡಿ ಹಾಕೊಂಡಾಗಲೇ ಅದರದ್ದು ಗೊತ್ತಾಗೋದು. ತುಂಬಾ ಚೆನ್ನಾಗಿರುತ್ತೆ. ಮತ್ತು ಈ ಒಂದು ಇದು ಕೋರಲ್ದು ಅಂದರೆ ಹವಳ ಬರುತ್ತೆ ನೋಡಿ, ಹವಳದು ಸ್ಟಡ್ ಇಯರಿಂಗು 5 ಗ್ರಾಮಲ್ಲಿದೆ. ಇದೆಲ್ಲ ತುಂಬಾ ಚೆನ್ನಾಗಿರುತ್ತೆ. ವೇರ್ ಮಾಡಿದಾಗ ಏನು ಗೊತ್ತಾ, ಹವಳದು ಮತ್ತು ಪರ್ಲು ಡೈಮಂಡ್ ಇದೆಲ್ಲ ತುಂಬಾ ಚೆನ್ನಾಗಿ ಆಗಿ ಬರುತ್ತೆ. ನನ್ನ ಒಂದು ರಾಶಿ ಪ್ರಕಾರ ಹವಳ ಮತ್ತು ಪರ್ಲ್ ಆಗುತ್ತೆ, ನನಗೆ ಡೈಮಂಡ್ ಆಗುತ್ತೆ. ಸೊ ಆ ಥರ ನಿಮ್ಗೆ ಯಾವುದು ನಿಮಗೆ ಸೆಟ್ ಆಗುತ್ತೋ ಆ ಥರದಲ್ಲಿ ನೀವು ತೊಗೊಂಡ್ರೆ ಓಲೆನ ನಿಮಗೆ ಚೆನ್ನಾಗಿ ದುಡ್ಡು ಕಾಸೆಲ್ಲ ಅಭಿವೃದ್ಧಿ ಆಗ್ತಾ ಬರುತ್ತೆ ನಿಮಗೆ. ಸೊ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನೋಡಿ ಫ್ರೆಂಡ್ಸ್. ಸೊ ಬನ್ನಿ ಇವಾಗ ನಾನು 3 ಸೀಕ್ರೆಟ್ ಟಿಪ್ಸ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ. ಸೊ ಹಾಗೆ ನೋಡಿ. ಸೊ ಬನ್ನಿ ಫ್ರೆಂಡ್ಸ್, ಫಸ್ಟ್ನೇ ಟಿಪ್ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ. ಸೊ ಮೊದಲನೇ ಟಿಪ್ ಏನು ಅಂದರೆ, ನೀವು ಏನು ಮಾಡಬೇಕು ಅಂದರೆ, ಒಂದು ಚಕ್ಕೆದು ಪುಡಿ ಇರುತ್ತೆ ನೋಡಿ. ಸೊ ನೋಡಿ ನಾನು ತೋರಿಸ್ತಾ ಇದ್ದೀನಿ. ಈ ಥರ ಇರುತ್ತೆ ಚಕ್ಕೆ ಪುಡಿ. ಇದು ನಿಮಗೆ ಎಲ್ಲ ಸೂಪರ್ ಮಾರ್ಕೆಟ್ಸಲ್ಲೂ ಸಿಗುತ್ತೆ. ಇಲ್ಲಾಂದರೆ ನಿಮ್ಮ ಹತ್ರ ಈ ಥರ ಪುಡಿ ಇಲ್ಲ ಅಂದರೆ ಚಕ್ಕೆನ ತೊಗೊಂಡು ನೀವು ಪೌಡರ್ ಥರ ಮಾಡ್ಕೋಬೇಕು. ಫೈನ್ ಪೌಡರ್ ಮಾಡಬೇಕು, ನೈಸ್ ಆಗಿರಬೇಕು. ಸೊ ಆ ಥರ ಒಂದು ಪುಡಿನ ತೊಗೊಂಡು ನೀವೇನು ಮಾಡಬೇಕು ಅಂದರೆ, ನಾನು ಹೇಳೋದನ್ನು ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಸೊ ಏನು ಮಾಡಬೇಕು ಅಂದರೆ, ಪ್ರತಿ ತಿಂಗಳು ಫಸ್ಟ್ನೇ ಶುಕ್ರವಾರ, ಮೊದಲಿಗೆ ಬರುವಂತಹ ಶುಕ್ರವಾರ ನೆನ್ಪಿಟ್ಕೊಳ್ಳಿ. ಫಸ್ಟ್ನೇ ಶುಕ್ರವಾರ ಒಂದು ತಿಂಗಳಲ್ಲಿ ಬರುತ್ತಲ್ಲ, ಫಸ್ಟ್ನೇ ಶುಕ್ರವಾರ ಮತ್ತು 15ನೇ ತಾರೀಕು. ಸೊ ಮೊದಲನೇ ಶುಕ್ರವಾರ ಮತ್ತು 15ನೇ ತಾರೀಕಲ್ಲಿ ಸೊ ನೀವೇನು ಮಾಡಬೇಕು ಅಂದರೆ, ಒಂದು ಬಲಗೈಯಲ್ಲಿ ಸ್ವಲ್ಪ ಚಕ್ಕೆ ಪುಡಿನ ತಗೊಂಡು ಮನೆಯ ಮುಂಬಾಗಿಲಿನ ಹೊಸ್ತಿಲು ಬರುತ್ತಲ್ಲ, ಸೊ ಅಲ್ಲಿ ನಿಂತ್ಕೊಂಡು ಗೋಧೂಳಿ ಸಮಯ
ಅಂದರೆ ಸಾಯಂಕಾಲನೇ ಮಾಡಬೇಕು ಇದನ್ನು, ಈ ಒಂದು ಟ್ರಿಕ್ನ ಸಾಯಂಕಾಲನೇ ಮಾಡಬೇಕು ಮೆಥಡ್ನ. ಸೊ 5:45 ಮನೆಯ ಒಳಗೆ ನೀವು ನಿಂತಿರಬೇಕು, ಬಾಗಿಲಿನ ಹೊಸ್ತಿಲ ಹತ್ರ ಮನೆಯ ಒಳಗಡೆ ನಿಂತಿರಬೇಕು. ಹೊಸ್ಲು ಮೇಲೆ ನಿಂತ್ಕೊಂಡ್ಬಿಡ್ಬೇಡಿ, ಲಕ್ಷ್ಮೀ ದೇವರು ಬರೋದು ಹಾಗೆ ಹೊಟ್ಟೋಗ್ಬಿಡುತ್ತೆ. ಸೊ ಹೊಸ್ತಿಲು ಹಿಂದೆ ನಿಂತ್ಕೊಂಡು ಒಂದು ಸ್ವಲ್ಪ ಚಕ್ಕೆ ಪುಡಿನ ಕೈಗೆ ಹಾಕ್ಕೊಂಡು ನೀವೇನು ಮಾಡಬೇಕು ಅಂದರೆ ಈ ಥರ ಉಫ್ ಅಂತ ಹಿಂಗೆ ಊದು ಬಿಡಬೇಕು. ಸೊ ಅದೇನಾಗುತ್ತೆ ಅಂದರೆ 5:45 ಟೈಮಲ್ಲಿ ಗೋಧೂಳಿ ಸಮಯ ಅಂತಾರೆ ನೋಡಿ, ಆ ಟೈಮಲ್ಲಿ ನಮ್ಮ ಹಿಂದೂ ಸಂಪ್ರದಾಯ ಪ್ರಕಾರ ಲಕ್ಷ್ಮೀ ದೇವ್ರದ್ದು ಆಗಮನ ಆಗುತ್ತೆ. ಪ್ರತಿಯೊಬ್ಬರು ಮನೆಯಲ್ಲೂ ಗೋಧೂಳಿ ಸಮಯದಲ್ಲಿ ಲಕ್ಷ್ಮೀ ದೇವ್ರದ್ದು ಆಗಮನ ಸಮಯ ಅದು. ಸೊ ಆ ಟೈಮಲ್ಲಿ ಚಕ್ಕಿನಲ್ಲಿ ಶುಕ್ರ ಇರುತ್ತೆ, ವೀನಸ್, ಓಕೆನಾ, ವೀನಸ್ನ ಅಟ್ರ್ಯಾಕ್ಟ್ ಮಾಡುತ್ತೆ ಅದು. ಸೊ ಯಾವಾಗಲೂ ಒಂದು ತಿಳ್ಕೊಳ್ಳಿ, ಯಾವಾಗಲೂ ಅಷ್ಟೇ ನಿಮಗೆ ನಿಮ್ಮ ಮನೆಯಲ್ಲಿ ದುಡ್ಡು ಕಾಸು ಚಿನ್ನ ಏನೇ ಒಂದು ಪ್ರತಿಯೊಂದು ಬರಬೇಕು ಅಂದ್ರೂ ನಿಮ್ಮ ಒಂದು ಶುಕ್ರ ದಿಸೆ ಚೆನ್ನಾಗಿದ್ದರೆ ಮಾತ್ರ ಅದು ಬರೋಕ್ಕೆ ಸಾಧ್ಯ. ನಿಮಗೆ ಅಂದರೆ ಶುಕ್ರ ದಿಸೆ ಇದ್ದರೆ ಮಾತ್ರ ಬರೋಕ್ಕೆ ಸಾಧ್ಯ ಆಗುತ್ತೆ. ಸೊ ನೀವೇನು ಮಾಡಬೇಕು ಅಂದರೆ ಶುಕ್ರವಾರದ ದಿನ ಹಿಂಗೆ ಕೈ ಹತ್ರ ಇದು ಒಂದು ಸ್ವಲ್ಪ ಚಕ್ಕೆ ಪುಡಿನ ಹಾಕ್ಕೊಂಡು ಬಲಗೈಯಲ್ಲಿ ಮಾಡಬೇಕು. ಸೊ ಏನು ಮಾಡಬೇಕು ಈ ಥರ ಉಫ್ ಅಂತ ಮಾಡಿಬಿಡಿ. ಸೊ ಕರೆಕ್ಟಾಗಿ 5:45 ಟೈಮಲ್ಲಿ. ಸೊ ಯಾವಾಗ ಮಾಡಬೇಕು ಹೇಳಿ, ತಿಂಗಳಿನ ಫಸ್ಟ್ನೇ ಶುಕ್ರವಾರ ಮತ್ತು 15ನೇ ತಾರೀಕು ಪ್ರತಿ ತಿಂಗಳಲ್ಲಿ ಎವ್ರಿ ಮಂತ್ 15th, ಓಕೆ, 15th ಡೇ ಆ ಡೇಟಲ್ಲಿ ಮಾಡಬೇಕು ಮತ್ತು ಫಸ್ಟ್ ಶುಕ್ರವಾರದಲ್ಲಿ ಮಾಡಬೇಕು. ಸೊ ಇದು ಮೊದಲನೇ ಇದು, ಓಕೆನಾ, ಮೊದಲನೇ ಟಿಪ್ಪು. ಸೆಕೆಂಡ್ನೇ ಟಿಪ್ ಹೇಳ್ತೀನಿ ಬನ್ನಿ ಹಾಗೆ. ಸೊ ಬನ್ನಿ ಫ್ರೆಂಡ್ಸ್, ಎರಡನೇ ಟಿಪ್ ನಾನು ಇವಾಗ ಹೇಳ್ತಾ ಇದ್ದೀನಿ. ಸೊ ಎರಡನೇ ಟಿಪ್ಪಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ, ಈಗ ನೋಡಿ ತೋರಿಸ್ತಾ ಇದ್ದೀನಿ ಹತ್ರದಿಂದ. ಸೊ ನನ್ನ ಒಂದು ಕೈನಲ್ಲಿ ಒಂದು ಸ್ವಲ್ಪ ಚಕ್ಕೆ ಪುಡಿನ ನಾನು ಹಾಕ್ಕೊಂಡಿದ್ದೀನಿ. ಸೊ ಆ ಚಕ್ಕೆ ಪುಡಿನ ನೀವು ಎಲ್ಲಿ ಹಾಕೋಬೇಕು ಅಂದರೆ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಈ ಕೈ ಎಡಗೈದು ಇಲ್ಲಿ ಮೇಲ್ಗಡೆ ಬರುತ್ತೆ ನೋಡಿ ಈ ಭಾಗ. ಸೊ ಅಲ್ಲೇನು ಅಂದರೆ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಈ ಭಾಗ. ಸೊ ಹಾಗೆ ನೋಡಿ, ಇದು ಹೆಬ್ಬೆರಳು ಅಂದ್ಕೊಳ್ಳಿ, ಇಲ್ಲಿ ಬರೋದು ಒಂದು ಬರುತ್ತಲ್ಲ, ಸೊ ಅದನ್ನೇನಂತಾರೆ ಅಂದರೆ ವೀನಸ್ ಮೌಂಟ್ ಅಂತ ಕರೀತಾರೆ, ಓಕೆನಾ. ಸೊ ಶುಕ್ರದ ಮೌಂಟ್ ಅದು. ಸೊ ಅಲ್ಲಿ ನಾವು ಇದನ್ನ ಹಾಕೊಂಡು ಏನು ಮಾಡಬೇಕು ಅಂದರೆ ರೌಂಡಾಗಿ ಸರ್ಕಲ್ಲಾಗಿ ರಬ್ ಮಾಡಬೇಕು. ಎಷ್ಟು ಸಲ ಮಾಡಬೇಕು ಅಂದರೆ ಒಂದು 24 ಟೈಮ್ಸ್ ಮಾಡಬೇಕಾಗತ್ತೆ. ಸೊ ಆ ಚಕ್ಕೆ ಪುಡಿನ ಒಂದು ನಿಮಿಷ ಇರಿ ಹಾಗೆ ಹೇಳ್ತೀನಿ. ಸೊ ನೋಡಿ ಫ್ರೆಂಡ್ಸ್, ಇಲ್ಲಿ ಹಾಕ್ಕೊಂಡಿದ್ದೀನಿ, ತೋರಿಸ್ತಾ ಇದ್ದೀನಲ್ಲ. ಸೊ ನೋಡಿ, ಇದು ಹೆಬ್ಬೆರಳನ್ನ ಮೇಲ್ಗಡೆ ಹಿಂಗೆ ಹಾಕ್ಕೊಂಡಿದ್ದೀನಿ. ಸೊ ಆ ಜಾಗನ ಇದು ವೀನಸ್ ಮೌಂಟ್ ಅಂತ ಕರೀತಾರೆ, ಓಕೆನಾ. ಸೊ ಅಲ್ಲಿ ಏನು ಮಾಡಬೇಕು ಅಂದರೆ ಸರ್ಕಲಾಗಿ ನೀವು ರಬ್ ಮಾಡಬೇಕಾಗುತ್ತೆ. ಸೊ ಎಷ್ಟು ಸಲ ಮಾಡಬೇಕು ಅಂದರೆ 24 ಟೈಮ್ಸ್ ಮಾಡಬೇಕು. ಇದನ್ನು ನೀವು ದಿನದಲ್ಲಿ ಬೆಳಗ್ಗೆ ಯಾರ ಮಾಡ್ಬೋದು, ಮಧ್ಯಾಹ್ನ ಮಾಡ್ಬೋದು, ಇಲ್ಲ ರಾತ್ರಿ ಎನಿ ಟೈಮ್, ಓಕೆನಾ. ಅದೇ ಟೈಮು ಮಾಡಬೇಕು ಅಂತ ಏನಿಲ್ಲ, ಮತ್ತು ಯಾವ ದಿನದಲ್ಲಿ ಬೇಕಾದ್ರೂ ಮಾಡ್ಬೋದು. ಸೊ ಅದು ಮಾಡಬೇಕಾದ್ರೆ ಒಂದೇ ಒಂದು ಪ್ರಿಫರೆನ್ಸ್ ಏನು ನೀವು ಕೊಡಬೇಕು ಅಂದರೆ ಅದಕ್ಕೊಂದು ಮಂತ್ರ ಇದೆ, ಆ ಮಂತ್ರ ಹೇಳ್ಕೊಂಡು ಮಾಡಿದ್ರೇ ನಿಮಗೆ ಶುಕ್ರ ದಿವಸ ಈಸಿಯಾಗಿ ಒಲಿಯೋದು. ಅಂದರೆ ಶುಕ್ರನ ನೀವು ಅಟ್ರ್ಯಾಕ್ಟ್ ಮಾಡ್ತೀರಾ, ಓಕೆನಾ. ಶುಕ್ರ ಎಲ್ಲಿರುತ್ತೋ ಆವಾಗಲೇ ನಿಮಗೆ ದುಡ್ಡು ಕಾಸು ಎಲ್ಲ ಚೆನ್ನಾಗಿ ಸೇರೋದು. ಸೊ ಇದೆಲ್ಲ ಏನು ಗೊತ್ತಾ ಫ್ರೆಂಡ್ಸ್, ತುಂಬ ಜನ ರಿಚ್ ಪೀಪಲ್ ಇದನ್ನು ಫಾಲೋ ಮಾಡ್ತಾರೆ, ಈ ಒಂದು ಮೆಥಡ್ನ. ಸೊ ತುಂಬ ಜನಕ್ಕೆ ಈ ಒಂದು ಟ್ರಿಕ್ ಗೊತ್ತಿರಲ್ಲ. ಸೊ ನಾನು ನಿಮ್ಮ ಹತ್ರ ಈ ಒಂದು ಟಿಪ್ಸ್ನ ನಾನು ಶೇರ್ ಮಾಡ್ಕೋತಾ ಇದ್ದೀನಿ. ಸೊ ಏನು ಮಾಡಬೇಕು ಅಂದರೆ ಅದನ್ನು ಜಸ್ಟ್ ಈ ಥರ ಹಿಂಗೆ ರಬ್ ಮಾಡಿಬಿಡ್ಬೇಕು ಕೈನಲ್ಲಿ. ಏನು ಮಾಡಬೇಕು ಅಂದರೆ ಒಂದು ನಿಮಿಷ ಇರಿ, ಹಿಂಗೆ ಈ ಥರ ಸರ್ಕಲ್ಲಾಗಿ ಹಿಂಗೆ ರಬ್ ಮಾಡಿಬಿಡ್ಬೇಕು. ಸೊ ಆ ಥರ ಮಾಡಿ ಒಂದು 24 ಟೈಮ್ಸ್ ಮಾಡಿ ಓಂ ಭಾರ್ಗವಾಯೇ ನಮಃ ಅಂತ ಈ ಮಂತ್ರನ ಬರ್ಕೊಳ್ಳಿ, ಬೇಕಾದ್ರೆ ನೋಟ್ ಮಾಡ್ಕೊಳ್ಳಿ, ಓಂ ಭಾರ್ಗವಾಯೇ ನಮಃ ಅಂತ, ಓಕೆನಾ. ಇದು ಶುಕ್ರದ ಮಂತ್ರ ಇದು, ಆಯಿತಾ, ವೀನಸ್ದು ಮಂತ್ರ ಓಂ ಭಾರ್ಗವಾಯೇ ನಮಃ ಅಂತ. ಸೊ ಇದನ್ನು ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಶುಕ್ರನ ಅಟ್ರ್ಯಾಕ್ಟ್ ಮಾಡ್ತೀವಿ ಮತ್ತು ಚೆನ್ನಾಗಿ ದುಡ್ಡು ಕಾಸು ನಮ್ಮ ಮನೇಲಿ ಸೇರ್ತಾ ಹೋಗುತ್ತೆ. ಯಾವಾಗಲೂ ಅಷ್ಟೇ ಫ್ರೆಂಡ್ಸ್, ಶುಕ್ರ ದಿಸೆ ಇದ್ದ ಕಡೆನೇ ನಿಮಗೆ ದುಡ್ಡು ಚಿನ್ನ ಎಲ್ಲ ಸೇರೋಕ್ಕೆ ಸಾಧ್ಯ. ಸೊ ಈ ಥರ ಒಂದು ಟ್ರಿಕ್ನ ನೀವು ಫಾಲೋ ಮಾಡಿ. ಸೊ ಇವಾಗ ಮೂರನೇ ಟ್ರಿಕ್ ಹೇಳ್ತೀನಿ ಬನ್ನಿ, ಅಂದರೆ ಮೂರನೇ ಟಿಪ್ಸ್ ಹೇಳ್ತೀನಿ. ಸೊ ಬನ್ನಿ ಫ್ರೆಂಡ್ಸ್, ಮೂರನೇ ಟಿಪ್ಪು ಏನು ಅಂತ ಅಂದರೆ, ಸೊ ನಾನಿವಾಗ ತೋರಿಸ್ತಾ ಇಲ್ಲ ಚಕ್ಕೆ ಪುಡಿ. ಸೊ ಅದನ್ನು ದಾಲ್ಚಿನ್ನಿ ಅಂತ ಹಿಂದಿಲಿ ಕರೀತಾರೆ, ಸಿನ್ನಮನ್ ಅಂತ ಇಂಗ್ಲೀಷು, ಮತ್ತು ಕನ್ನಡದಲ್ಲಿ ಚಕ್ಕೆ ಅಂತ, ಓಕೆನಾ. ಸೊ ನೀವೇನು ಮಾಡಬೇಕು ಅಂದರೆ ಚಕ್ಕೆ ಪುಡಿನ ಒಂದು ಸ್ವಲ್ಪ ಕೈಗೆ ಬರೋಷ್ಟು ಒಂದು ಸ್ವಲ್ಪ ತಗೊಂಡು ಅದನ್ನು ನೀವು ಸ್ನಾನ ಮಾಡ್ತೀರಲ್ಲ ಆ ಬಕೆಟ್ನಲ್ಲಿ ಒಂದು ಸ್ವಲ್ಪ ಹಾಕ್ಕೊಂಡು ಆ ನೀರಲ್ಲಿ ಮಿಕ್ಸ್ ಮಾಡಿಬಿಡಿ. ಸೊ ಮಿಕ್ಸ್ ಮಾಡಿ ನೀವು ಸ್ನಾನ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಶುಕ್ರನ ನೀವು ಅಟ್ರ್ಯಾಕ್ಟ್ ಮಾಡ್ತೀರಾ. ಯಾವಾಗಲೂ ಅಷ್ಟೇ, ಶುಕ್ರನ ನಾವು ಯಾವಾಗ ಅಟ್ರ್ಯಾಕ್ಟ್ ಮಾಡ್ತೀವೋ ಆವಾಗಲೇ ನಮ್ಮ ಹತ್ರ ಚೆನ್ನಾಗಿ ದುಡ್ಡು ಸೇರೋದಕ್ಕೆ ಸಾಧ್ಯ. ಇನ್ನೊಂದು ಸೀಕ್ರೆಟ್ ಟಿಪ್ಸ್ ಹೇಳ್ತೀನಿ, ನೀವು ಯಾವಾಗಲೂ ಹೆಣ್ಮಕ್ಳಿಗೋಸ್ಕರ ಇದು ನಾನು ಎಸ್ಪೆಷಲಿ ಹೆಣ್ಮಕ್ಳಿಗೋಸ್ಕರ. ಸೊ ಹೆಣ್ಮಕ್ಳಿಗೆ ಒಂದು ಸೀಕ್ರೆಟ್ ಟಿಪ್ ನಾನೇನು ಈ ವಿಡಿಯೋದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಯಾವಾಗಲೂ ನೀವು ಶುಕ್ರವಾರದ ದಿನ ಮಂಗಳವಾರದ ದಿನ ಹಳೆ ಬಟ್ಟೆ ಹಾಕೋಬೇಡಿ.
ಬಿಕಾಸ್ ನಾನು ಈ ಮೆಥಡ್ನ ಫಾಲೋ ಮಾಡ್ಕೊಂಡು ಬರ್ತಾ ಇದ್ದೀನಿ. ಸೀಕ್ರೆಟ್ ಟಿಪ್ಸ್ ಇದು ನಿಮ್ಮ ಹತ್ರ ನಾನು ಹೇಳ್ತಾ ಇದ್ದೀನಿ. ಏನು ಅಂದರೆ ಮಂಗಳವಾರ ಮತ್ತು ಶುಕ್ರವಾರ ನೀವೆಷ್ಟು ಚೆನ್ನಾಗಿ ಡ್ರೆಸ್ಅಪ್ ಆಗ್ತಿರೋ ಅಂದರೆ ಚೆನ್ನಾಗಿ ಒಳ್ಳೆ ಬಟ್ಟೆ ಹಾಕ್ಕೊಳ್ಳಿ, ಹರಿದೋಗಿರಬಾರ್ದು. ಚೆನ್ನಾಗಿರೋ ಬಟ್ಟೆ ಹಾಕ್ಕೊಂಡು ಚೆನ್ನಾಗಿ ರೆಡಿ ಆಗಬೇಕು. ನೀವು ಪರ್ಫ್ಯೂಮ್ ಎಲ್ಲ ಹಾಕ್ಕೊಂಡು ಯಾವಾಗ ನೀವು ಶುಕ್ರವಾರ ಮಂಗಳವಾರ ಮಾಡ್ತೀರಾ, ದೇವ್ರ ಹತ್ರ ಪೂಜೆ ಮಾಡುವಾಗ ಚೆನ್ನಾಗಿರೋ ಬಟ್ಟೆ ಹಾಕ್ಕೊಂಡು ಇದು ಮಾಡ್ತೀರಾ, ನೀವು ಶುಕ್ರನ ಅಟ್ರ್ಯಾಕ್ಟ್ ಮಾಡ್ಕೊಂಡು ಹೋಗ್ತಿರ್ತೀರ. ಸೊ ಚೆನ್ನಾಗಿ ನಿಮ್ಮ ಮನೆಯಲ್ಲಿ ಲಕ್ಷ್ಮೀದು ಕೃಪೆ ನಿಮಗೆ ಸಿಗುತ್ತೆ. ನಿಮ್ಮ ಮನೆಯಲ್ಲಿ ಯಾರು ಗಂಡಸರು ಸಂಪಾದನೆ ಮಾಡ್ತಾರಲ್ಲ ಅದು ಹೆಚ್ಚಾಗುತ್ತೆ. ಸೊ ಈ ಒಂದು ಇದು ಸೀಕ್ರೆಟ್ ಟಿಪ್ಸ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಸೊ ಇದೊಂದು ಫಾಲೋ ಮಾಡಿ, ಓಕೆನಾ? ಸೊ ಆ ಥರ ನೀರಿಗೆ ಅದನ್ನು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ನಾವು ಇದು ಸ್ನಾನ ಮಾಡೋದ್ರಿಂದ ಶುಕ್ರನ ಅಟ್ರ್ಯಾಕ್ಟ್ ಮಾಡ್ಕೋತೀವಿ. ಸೊ ನಿಮಗೆ ಇನ್ನೊಂದು ಏನು ಹೇಳಬೇಕು ಅಂದರೆ ಫ್ರೆಂಡ್ಸ್, ಮುಂಚೆ ಎಲ್ಲ ಕೆಲವರು ನಮಗೆ ನಮ್ಮ ವಯಸ್ಸಿನಲ್ಲಿ ದೊಡ್ಡವರು ಅಜ್ಜಿಗಳೆಲ್ಲ ಏನು ಮಾಡೋರು ಹೇಳಿ, ಮುಂಚೆ ಅಂದರೆ ವಯಸ್ಸಾದವರೆಲ್ಲ ಒಂದೊಂದು ಚಕ್ಕೆನ ತಗೊಂಡು ತಿನ್ನೋರು. ನಾವೆಲ್ಲ ಸುಮ್ಮನೆ ನೋಡ್ತಾ ಇದ್ವಿ, ಯಾಕಪ್ಪ ಇವ್ರು ಚಕ್ಕೆ ತಿಂತಾರೆ ಅಂತ. ಸೊ ಆ್ಯಕ್ಚುಲಿ ನಮ್ಮ ಕಡೆಯೂ ಎಲ್ಲರೂ ತುಂಬ ಮಾಡೋರು ಆ ಥರ, ನಮಗೆ ಗೊತ್ತಾಗ್ತಾ ಇರಲಿಲ್ಲ ಅವಾಗೆಲ್ಲ. ಸೊ ಅದೇನು ಅಂದರೆ ನಾವು ಶುಕ್ರನ ಅಟ್ರ್ಯಾಕ್ಟ್ ಮಾಡ್ಕೊಳ್ಳೋದು, ಅದನ್ನು ತಿಂದಾಗ ಆ ಒಂದು ಅಂಶ ನಮ್ಮೊಳಗೆ ಸೇರಿಕೊಳ್ಳುತ್ತೆ, ಓಕೆನಾ? ಸೊ ಯಾವಾಗ ಚಕ್ಕೆನಲ್ಲಿ ಎಷ್ಟು ಶುಕ್ರದ ಇದು, ಅದಕ್ಕೆ ತಾನೇ ಲಕ್ಷ್ಮೀ ದೇವ್ರಿಗೆ ತುಂಬ ಪ್ರಿಯವಾದದ್ದು ಚಕ್ಕೆ ಅದೆಲ್ಲ ಅಂತಾರಲ್ವ. ಸೊ ಅದಕ್ಕೋಸ್ಕರ ಸೊ ಈ ಥರ 3 ಸೀಕ್ರೆಟ್ ಟಿಪ್ಸ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ ಇವತ್ತಿನ ಜ್ಯುವೆಲ್ರಿ ವ್ಲಾಗ್ ಜೊತೆ. ಸೊ ನನ್ನ ಬೇರೆ ವೀಡಿಯೋಸು ನೋಡಿ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಯಾಕಂದರೆ ನಾನು ಬರೀ ಜ್ಯುವೆಲ್ರಿ ವ್ಲಾಗೇ ಮಾಡ್ತಾ ಇರೋದ್ರಿಂದ ಎಲ್ಲ ಥರ ಜ್ಯುವೆಲ್ರಿ ವ್ಲಾಗ್ಸು ನಾನು ಹಾಕಿದ್ದೀನಿ ನನ್ನದು ಚಾನಲಲ್ಲಿ, ಹೋಗಿ ನೀವು ಸರ್ಚ್ ಮಾಡಿ ನೋಡ್ಬೋದು. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಕಮೆಂಟ್ ಮಾಡಿ ನೋಡಿ. ಸೊ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.